ಹಾಯ್ ಆಲ್, ಯಾರಿಗೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಯಾವುದೇ ಕೆಲಸನೂ ಕೈ ಹತ್ತಿಲ್ಲ, ಮನೆಯಲ್ಲಿ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಿದೆ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದ್ದಾರೆ ಅನ್ನೋರು ಈ ದಿನ ದೇವರಿಗೆ ನವಧಾನ್ಯಗಳ ನೈವೇದ್ಯ ಮಾಡಿ ಸೇವಿಸೋದ್ರಿಂದ ಆದಷ್ಟು ನಮ್ಮ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ. ನೈವೇದ್ಯಕ್ಕೆ ಗೋಧಿ, ಅಕ್ಕಿ, ತೊಗರಿಬೇಳೆ, ಹೆಸರುಕಾಳು, ಕಡಲೆಕಾಳು, ಅವರೆಕಾಳು, ಎಳ್ಳು, ಉದ್ದಿನಬೇಳೆ ಹಾಗೂ ಹುರುಳಿಕಾಳನ್ನು ತಗೋಬೇಕು. ಕಡಲೆಕಾಳು, ಹುರುಳಿಕಾಳು, ಗೋಧಿ ಹಾಗೂ ಅವರೆಕಾಳನ್ನ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಎಲ್ಲಾ ಧಾನ್ಯಗಳನ್ನ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ಮಾಡುವಾಗ ಎಲ್ಲಾ ಧಾನ್ಯಗಳನ್ನು ಸ್ವಲ್ಪ ಕ್ವಾಂಟಿಟಿಲೇ ತಗೊಳ್ಳಿ, ಯಾಕೆಂದ್ರೆ ಈ ನೈವೇದ್ಯನ ಬಿಸಾಡೋ ಹಾಗಿಲ್ಲ. ಒಂದು ಕುಕ್ಕರ್ಗೆ ಈ ಧಾನ್ಯಗಳನ್ನ ಹಾಕುತ್ತಾ ಮನಸ್ಸಲ್ಲಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಚ ರಾಹವೇ ಕೇತವೇ ನಮಃ ಎಂದು ಪಠಿಸಬೇಕು. ಈ ನೈವೇದ್ಯ ಮಾಡುವಾಗ ಯಾರ ಜೊತೆನೂ ಮಾತಾಡಬಾರ್ದು, ಹಾಗೆ ಬೇಯಲು ಎಳ್ಳನ್ನು ಹಾಕಬಾರ್ದು. ಧಾನ್ಯಗಳು ಬೇಯಲು ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಆದ್ರೆ ಸಾಕು. ಬೇಯಿಸಿರೋ ಧಾನ್ಯಗಳಲ್ಲಿರೋ ನೀರನ್ನ ಬಸ್ತು ಒಂದು ಕಡಾಯಿಗೆ ಧಾನ್ಯಗಳನ್ನ ಒಗ್ಗರಣೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಕೂಡ ನೈವೇದ್ಯಕ್ಕೆ ಇಡಬಹುದು. ಒಗ್ಗರಣೆಗೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಬಳಸಬಾರ್ದು, ಯಾಕೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಅವಶ್ಯಕತೆ ಇದ್ರೆ ಎಣ್ಣೆ, ಸಾಸಿವೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡ್ಕೋಬಹುದು. ಸ್ಟವ್ ನ ಆಫ್ ಮಾಡಿ ಎಳ್ಳನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ದೇವ್ರ ಮುಂದೆ ಇಟ್ಟು ತುಪ್ಪದ ದೀಪದಿಂದ ಆರತಿ ಮಾಡಿ ಮೊದಲು ಸ್ವಲ್ಪ ಪಕ್ಷಿಗೆ ಯಾರೋ ತುಳಿದಿರೋ ಜಾಗದಲ್ಲಿ ಇಟ್ಟು ನಂತರ ನಿಮ್ಮ ಮನೆಯವರೇ ಇದನ್ನ ಸೇವಿಸಬೇಕು. ಇದರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ, ಮನೆಯಲ್ಲಿ ಎಲ್ಲರ ಆರೋಗ್ಯವೂ ಉತ್ತಮ ಆಗುತ್ತೆ, ಯಾವ್ದಾದ್ರು ಕೆಲಸಗಳು ಅರ್ಧಕ್ಕೆ ನಿಂತೋಗಿದ್ರು ಕೂಡ ಬೇಗ ನೆರವೇರುತ್ತೆ. ಥ್ಯಾಂಕ್ ಯು.